ಇನ್ನು ಬಿಜೆಪಿ ನಾಯಕ ಈಶ್ವರಪ್ಪ ಕೂಡ ಚೆಂಬಿನ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಬಗ್ಗೆ ಒಂದು ಬ್ರೇಕ್ ನ್ಯೂಸ್ ನೋಡೋಣ. ಬಿಜೆಪಿ ನಾಯಕ ಈಶ್ವರಪ್ಪ ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಚಂಬೆ ಗತಿ. ಬಿಜೆಪಿ ನಾಯಕ ಈಶ್ವರಪ್ಪ ಕಾಂಗ್ರೆಸ್ನವರು ಚಂಬಿಡ್ಕೊಂಡು ಹೊರಟಿದ್ದಾರೆ. ಅವ್ರಿಗಿನ್ನ ಚಂಬೆ ಗತಿ. ಕಾಂಗ್ರೆಸ್ನವರ ಚಂಬು ಪ್ರತಿಭಟನೆಗೆ ಈಶ್ವರಪ್ಪ ಅವರಿಗೆ ಚಂಬೆ ಗತಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಇನ್ನೇನಿದ್ರು ಎಲೆಕ್ಷನ್ ನಂತರ ಅವ್ರು ಚಂಬಿಡ್ಕೊಂಡು ಹೊರಡಬೇಕಾಗತ್ತೆ. ಜನ ಚಂಬೆಗೆ ಅವ್ರ ಕೈ ಕೊಡ್ತಾರೆ. ಆ ಚಂಬೆ ಅವರಿಗೆ ಫೈನಲ್. ಜೂನ್ 4ರಂದು ಕಾಂಗ್ರೆಸ್ನವರ ಕೈಲಿ ಚಂಬಿರುತ್ತೆ. ಎರಡು ಪಕ್ಷಗಳ ನಡುವೆ ಈಗ ಚಂಬಿನ ವಿಚಾರ ಅದು ರಾಜಕೀಯ ಅಸ್ತ್ರ ಪ್ರತ್ಯಸ್ತ್ರಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ಸು ಬಿಜೆಪಿ ನಾಯಕರನ್ನ ಹಣಿಸುವ ಸಲುವಾಗಿ ಚಂಬಸ್ತ್ರವನ್ನು ಪ್ರಯೋಗಿಸಿದರೆ ಅದೇ ಅಸ್ತ್ರವನ್ನು ಈಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಅದೇ ಚಂಬೆ ಗತಿ, ಅದೇ ಗ್ಯಾರಂಟಿ ಅಂಥೇಳಿ ಬಿಜೆಪಿ ನಾಯಕ ಈಶ್ವರಪ್ಪ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಜೂನ್ 4ರಂದು ಕಾಂಗ್ರೆಸ್ನವ್ರ ಕೈಲಿ ಚಂಬಿರುತ್ತೆ, ನೋಡ್ಕೊಂಡಿರಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರ ಚಂಬು ಪ್ರತಿಭಟನೆಗೆ ಈಶ್ವರಪ್ಪ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ ಕಾಂಗ್ರೆಸ್ನವ್ರಿಗೆ ಚಂಬು ಕೊಡ್ತಾರೆ, ನೋಡ್ತಾ ಇರಿ. ಚುನಾವಣೆಯ ನಂತರ ಅವರಿಗೆ ಚಂಬೆ ಗತಿ ಅಂಥೇಳಿ ಬಿಜೆಪಿಯ ಹಿರಿಯ ನಾಯಕ ಈಶ್ವರಪ್ಪ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಚಂಬಿನ ಸಮರ ಜೋರಾಗ್ತಾ ಇದೆ. ಚಂಬು ವರ್ಸಸ್ ಚಂಬು. ಚುನಾವಣೆಯ ಹೊತ್ತಲ್ಲಿ ಚಂಬನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಪ್ರತಿಭಟನೆಗೆ ಎರಡೂ ಪಕ್ಷಗಳು ಪ್ರಯೋಗ ಮಾಡ್ತಿದ್ದಾವೆ. ಕೊಲೆ ಮಾಡಿದ್ರು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ಅಂತ. ಕೊಲೆ ಮಾಡಕ್ಕೆ ಯಾಕೆ ಬಿಟ್ರಿ? ನಿನ್ನ ಮಗಳಿಗೆ ಕೊಲೆ ಆಗಿದ್ರೆ ಇದೇ ಹೇಳ್ತಿದ್ಯಾ? ಸುರ್ಜೇವಾಲ ಕೇಳ್ತೀನಿ ನಾನು. ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಕೊಲೆ ಮಾಡಿದಂಥ ವ್ಯಕ್ತಿನ ಒಂದು ದಿನ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀರಾ? ಕೊಲೆಗಡಕರ ತಾಣ ಆಗಿದೆ ಇವತ್ತು ಬೆಂಗಳೂರು, ಕರ್ನಾಟಕ. ಅದಕ್ಕೋಸ್ಕರ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ. ಕಾಂಗ್ರೆಸ್ಸನ್ನು ಧ್ವಂಸ ಮಾಡ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೇವೆ. ಮಾನ್ಯ ಸುರ್ಜೇವಾಲ ಹೇಳಿದ್ದಾರೆ, ಕೊಲೆ ಮಾಡಿದ್ರು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ಅಂತ. ಕೊಲೆ ಮಾಡಕ್ಕೆ ಯಾಕೆ ಬಿಟ್ರಿ? ನಿನ್ನ ಮಗಳಿಗೆ ಕೊಲೆ ಆಗಿದ್ರೆ ಇದೇ ಹೇಳ್ತಿದ್ಯಾ? ಸುರ್ಜೇವಾಲ ಕೇಳ್ತೀನಿ ನಾನು. ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಕೊಲೆ ಮಾಡಿದಂಥ ವ್ಯಕ್ತಿನ ಒಂದು ದಿನ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀರಾ? ಕೊಲೆಗಡಕರ ತಾಣ ಆಗಿದೆ ಇವತ್ತು ಬೆಂಗಳೂರು, ಕರ್ನಾಟಕ. ಅದಕ್ಕೋಸ್ಕರ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ. ಕಾಂಗ್ರೆಸ್ಸನ್ನು ಧ್ವಂಸ ಮಾಡ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೇವೆ. ಮಾನ್ಯ ಸುರ್ಜೇವಾಲ ಹೇಳಿದ್ದಾರೆ, ಕೊಲೆ ಮಾಡಿದ್ರು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ಅಂತ. ಕೊಲೆ ಮಾಡಕ್ಕೆ ಯಾಕೆ ಬಿಟ್ರಿ? ನಿನ್ನ ಮಗಳಿಗೆ ಕೊಲೆ ಆಗಿದ್ರೆ ಇದೇ ಹೇಳ್ತಿದ್ಯಾ? ಸುರ್ಜೇವಾಲ ಕೇಳ್ತೀನಿ ನಾನು. ನಿನ್ನ ಮಗಳಿಗೆ ಕೊಲೆ ಆಗಿದ್ದರೆ ಕೊಲೆ ಮಾಡಿದಂಥ ವ್ಯಕ್ತಿನ ಒಂದು ದಿನ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದೀರಾ? ಕೊಲೆಗಡಕರ ತಾಣ ಆಗಿದೆ ಇವತ್ತು ಬೆಂಗಳೂರು, ಕರ್ನಾಟಕ. ಅದಕ್ಕೋಸ್ಕರ ಹಿಂದೂಗಳು ಜಾಗೃತಿ ಆಗ್ತಿದ್ದಾರೆ. ಕಾಂಗ್ರೆಸ್ಸನ್ನು ಧ್ವಂಸ ಮಾಡ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೇವೆ. ಮಾನ್ಯ ಸುರ್ಜೇವಾಲ ಹೇಳಿದ್ದಾರೆ, ಕೊಲೆ ಮಾಡಿದ್ರು ಒಂದು ದಿನದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ. ಈ ಚಂಬಿನ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಚಂಬಿನ ವಿಚಾರವಾಗಿ ರಾಜಕೀಯ ಚಂಬಿನ ಸಮರದ ಬಗ್ಗೆ ಮಾತಾಡೋದಕ್ಕೆ ಓಂ ಪ್ರಕಾಶ್ ಅವರು ಡೆಸ್ಕ್ ಲೈವಿಂದ ಜಾಯ್ನ್ ಆಗ್ತಾರೆ. ಓಂ ಪ್ರಕಾಶ್, ಏನಿದು ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಚುನಾವಣೆ ಹೊತ್ತಲ್ಲಿ ಒಂದು ದೊಡ್ಡ ಸಮರ ಶುರುವಾಗಿದೆ. ಚಂಬು ವರ್ಸಸ್ ಚಂಬು. ಎರಡೂ ಪಕ್ಷಗಳು ಈ ಚಂಬಿನ ವಿಚಾರ ಇಟ್ಕೊಂಡು ಅವನು ರಾಜಕೀಯ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾವೆ. ಏನು ಹೆಂಗೆ ಇದನ್ನು ನೋಡ್ತೀರಿ ಅಂತ?
ಸುರೇಶ್, ಈಗ ನಮ್ಮ ಕರ್ನಾಟಕದ ರಾಜಕೀಯ ಚೆಂಬಿನ ಸುತ್ತ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಚೆಂಬಿನ ರಾಜಕೀಯ ಶುರುವಾಗಿದ್ದಲ್ಲಿಂದ ಅಂದರೆ ಅದು ಕಾಂಗ್ರೆಸ್ ಏನು ಈಗ ಚುನಾವಣೆ ಒಂದು ಜಾಹೀರಾತು ಕೊಡ್ತು, ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಆ ಜಾಹೀರಾತನ್ನು ಕೊಡ್ತು. ಅದರಲ್ಲೇನಿತ್ತು, ಚೆಂಬು ಅಂದರೆ ಬಿ ಜೆ ಪಿ ಸರ್ಕಾರ, ಅಂದರೆ ಬಿ ಜೆ ಪಿ ಏನು ಕೇಂದ್ರ ಸರ್ಕಾರ ಒಂದು ಬಂತು ಅವಾಗ, ಅದು ಜನರಿಗೆ 15 ಲಕ್ಷ ಕೊಡ್ತೀವಿ ಅಂತ ಒಂದು ಚೆಂಬು ಕೊಡ್ತು. ಹಾಗೆಯೇ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಒಂದು ಚೆಂಬು ಕೊಡ್ತು. ಹಾಗೆಯೇ ಟ್ಯಾಕ್ಸ್ ವಿಚಾರವಾಗಿ ಚೆಂಬು ಕೊಡ್ತು. ಹಾಗೆಯೇ ಬರ ನೆರೆ ಪರಿಹಾರದ ಬಗ್ಗೆ ಚೆಂಬು ಕೊಡ್ತು. 27 ಜನ ಸಂಸದರು ಕರ್ನಾಟಕ ರಾಜ್ಯಕ್ಕೆ ಚೆಂಬು ಕೊಟ್ಟರು ಅಂತೆಲ್ಲ ಒಂಥರ ವ್ಯಂಗ್ಯವಾಗಿ ಹಾಕಿದ್ರು. ಇದು ಬಿ ಜೆ ಪಿಯವ್ರನ್ನ ಎಷ್ಟು ಕೇಳಿಸ್ತು ಅಂದರೆ ಅವರು ಆ ಚೆಂಬನ್ನ ಅದಕ್ಕೆ ತಿರುವು ಬಾಡವಾಗಿ ಅವರು ಈಗ ಹಿಡ್ಕೊಂಡಿದ್ದಾರೆ. ಅಂದರೆ ವಿಷಯವಾಗಿ ಸರ್ಕಾರನ ರಾಜ್ಯ ಸರ್ಕಾರನ ಮುತ್ತಾ ಇದ್ದಾರೆ. 6 ವರ್ಷಕ್ಕೆ ಅವರು ಈ ವಿಷಯವಾಗಿ ಈ ಏನು ನಡೀತಾ ಇದೆ ರಾಜ್ಯದಲ್ಲಿ, ಭ್ರಷ್ಟಾಚಾರ ನಡೀತಾ ಇದೆ, ಕೊಲೆ ನಡೀತಾ ಇದೆ, ಏನು ನಕ್ಸಲ್ ನಡೀತಾ ಇದೆ, ಭಯೋತ್ಪಾದನೆ ನಡೀತಾ ಇದೆ, ಇದೆಲ್ಲದಕ್ಕೂ ರಾಜ್ಯ ಸರ್ಕಾರನೇ ಕಾರಣ, ಸಿದ್ದರಾಮಯ್ಯ ಸರ್ಕಾರನೇ ಕಾರಣ. ಅವರಿಗೆ ಖಂಡಿತ ಚೆಂಬೆ ಸಿಗುತ್ತೆ ಈ ಎಲೆಕ್ಷನ್ ಆದಮೇಲೆ ಅಂತ ಅವ್ರು ಹೇಳಿದರೆ, ಈಶ್ವರಪ್ಪರು ಅಷ್ಟೇ ಇದು 4ನೇ ತಾರೀಕು ಏನು ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ, ಆವಾಗ ಕಾಂಗ್ರೆಸ್ನವರಿಗೆ ಖಂಡಿತ ಚೆಂಬೆ ಸಿಗೋದು, ಅವ್ರಿಗೆ ಚೆಂಬಿಟ್ರೆ ಬೇರೆ ಇಲ್ಲ, ಈ ದರಿದ್ರ ಚೆಂಬೆ ಅವರಿಗೆ ಸಿಗೋದು ಅಂತ ಹೇಳ್ಬಿಟ್ಟು ಅವರು ಕುಟಿಕೆ ಆಡಿದ್ದಾರೆ. ಹೀಗೆ ಚೆಂಬು ಎರಡೂ ಪಕ್ಷಗಳು ಚೆಂಬನ ಒಂದು ಅಸ್ತ್ರ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ಬೋದು ಸುರೇಶ್. ಓಂ ಪ್ರಕಾಶ್, ಈಗ ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನೋ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಲಾಗ್ತಾ ಇದೆ. ಈ ರೀತಿ ಇವ್ರು ಚೆಂಬು ಕೊಟ್ಟರು, ಅವ್ರು ಚೆಂಬು ಕೊಟ್ಟರು ಅಂಥೇಳಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ. ಆದರೆ ಜನರಿಗೆ ಒಂದು ರೀತಿ ಕನ್ಫ್ಯೂಷನ್ ಶುರುವಾಗಿದೆ, ಯಾರಿಂದ ಯಾರಿಗೆ ನಷ್ಟ ಆಯಿತು, ಯಾರಿಂದ ಯಾರಿಗೆ ಮೋಸ ಆಯಿತು ಅನ್ನುವಂಥದ್ದು. ಇದು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಒಂದು ರೀತಿ ಇದು ಕಾಂಗ್ರೆಸ್ ಏನೋ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈ ಚೆಂಬಿನ ವಿಚಾರವನ್ನು ಜಾಹೀರಾತು ರೂಪದಲ್ಲಿ ಬಳಕೆ ಮಾಡ್ಕೊಳ್ತು. ಈಗ ಬಿ ಜೆ ಪಿ ಕೂಡ ಅದನ್ನೇ ಒಂದು ಪ್ರತ್ಯಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದೆ. ಏನು ಹೇಳ್ತೀರಿ? ಹೌದು ಸುರೇಶ್, ಈಗ ಚೆಂಬು ಅಂದರೆ ಸಾಂಕೇತಿಕವಾಗಿದೆ. ಅಂದರೆ ಜನರಿಗೆ ಮೋಸ ಮಾಡಿದ್ರು ಅಂದರೆ ಆ ಪಕ್ಷಗಳು ಅಂತ ಹೇಳೋ ಒಂದು ಹೇಳಿಕೆ. ಅಂದರೆ ಈಗ ಎರಡು ಪಕ್ಷಗಳೇನು ಹೇಳ್ತದೆ, ಒಂದು ಪಕ್ಷ ಇನ್ನೊಂದು ಪಕ್ಷನ ನೀವು ಜನರಿಗೆ ಮೋಸ ಮಾಡಿದ್ರ, ಜನರಿಗೆ ನೀವು ಯಾವುದೇ ಒಂದು ಒಳ್ಳೆಯ ಆಳಿಕೆ ಕೊಟ್ಟಿಲ್ಲ, ಅವ್ರಿಗೆ ಏನು ಹೇಳಿದ್ರೆ ಅದನ್ನು ಪೂರ್ತಿ ಮಾಡಿಲ್ಲ, ಹಾಗಾಗಿ ನೀವು ಜನರಿಗೆ ಮೋಸ ಮಾಡಿದ್ರಂತ ಕಾಂಗ್ರೆಸ್ ಬಿಜೆಪಿ ಹೇಳ್ತಾ ಇದೆ, ಮತ್ತು ಬಿಜೆಪಿಗೆ ಸೇಮ್ ಟೈಮಲ್ಲಿ ಕಾಂಗ್ರೆಸ್ಗೆ ಹೇಳ್ತಾ ಇದೆ. ಇದೇ ಒಂದು ಚೆಂಬು ರಾಜಕೀಯ. ಅಂದರೆ ಚೆಂಬನ್ನು ಒಂದು ಸಾಂಕೇತಿಕ ಇಟ್ಕೊಂಡು ಎರಡು ಪಕ್ಷಗಳು ನೀವೇನು ಮಾಡಿಲ್ಲ, ನೀವು ಜನರಿಗೆ ಮೋಸ ಮಾಡಿದಿರಾ, ನೀವೆಲ್ಲ ವಿಷಯದಲ್ಲಿ ಬೆಲೆ ಏರಿಕೆ ವಿಷಯದಲ್ಲಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋ ವಿಷಯದಲ್ಲಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಕೊಲೆ ವಿಷಯದಲ್ಲಿರ್ಬೋದು, ಅತ್ಯಾಚಾರ ವಿಷಯದಲ್ಲಿರ್ಬೋದು, ಈ ಬಾಂಬ್ ಬ್ಲಾಸ್ಟಿಂಗ್ ವಿಷಯದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ನೀವು ವಿಫಲವಾಗಿದ್ದೀರ ಅಂತ ಬಿಜೆಪಿ ಅವರು ಇವ್ರಿಗೆ ಹೇಳ್ತಾ ಇದ್ರೆ, ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ರೆ. ಕಾಂಗ್ರೆಸ್ನವರು ಅದೇ ಟೈಮಲ್ಲಿ ಅವಾಗಲೇ ಹೇಳ್ದಂಗೆ ನೀವು ನೆರೆ ಪರಿಹಾರದಲ್ಲಿ ರಾಜ್ಯಕ್ಕೆ ಏನು ಕೊಡಲಿಲ್ಲ, ತೆರಿಗೆ ವಿಷಯದಲ್ಲಿ ಕೊಡಲಿಲ್ಲ ಅಂತ ಅವರು ಈ ಥರ ನೀವು ಮೋಸ ಮಾಡಿದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಥರ ಮೋಸ ಯಾವ ಥರ ಮಾಡಿದಿರ ಅಂತ ಎರಡು ಪಕ್ಷದವರು ಒಬ್ರಿಗೆ ಅವ್ರು ಹೇಳ್ತಾರೆ ನೋಡಿದ್ರೆ, ಜನರಿಗೆ ಯಾರು ಸರಿಗೆ ಒಂದು ಒಳ್ಳೇದು ಮಾಡಿದಾರೆ ಅಂತ ಅನ್ನೋದೇ ಇಲ್ಲಿ ಕ್ವಶನ್ ಮಾರ್ಕ್ ಸುರೇಶ್. ಇನ್ನೊಂದು, ಈಗ ಪ್ರಧಾನಿ ಮೋದಿಯವರು ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಯುವ ನಾಯಕ ನಲಪಾಡ್ ಅವರು ಕೂಡ ಮೋದಿ ಆಗಮನದ ಒಂದು ವಿರೋಧಿಸಿ ಪ್ರತಿಭಟನೆ ಮಾಡೋ ಸಲುವಾಗಿ ಮತ್ತು ಬಿ ಜೆ ಪಿ ಸರ್ಕಾರದ ಆಡಳಿತವನ್ನು ವಿರೋಧಿಸಿ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಚೆಂಬನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡಿದರು. ಈ ಚೆಂಬಿನ ವಿಷಯ ಈಗ ತಾರಕಕ್ಕೆ ಏರಿದೆ. ನಿಜವಾಗಿಯೂ ಇದು ಈ ರಾಜಕೀಯ ಪಕ್ಷಗಳಿಗೆ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಇದು ಚುನಾವಣೆ ಹೊತ್ತಲ್ಲಿ ಲಾಭ ತಂದು ಕೊಡುತ್ತಾ, ಅಥವಾ ಕೇವಲ ಜನರಲ್ಲಿ ಅಭಿಪ್ರಾಯ ರೂಪಿಸೋದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದು ಓಂ ಪ್ರಕಾಶ್? ಸುರೇಶ್, ಅಂದರೆ ಜನರ ಅಭಿಪ್ರಾಯ ರೂಪಿಸೋದ್ರಲ್ಲಿ ಇಂಥ ಒಂದು ಕೆಲವೊಂದು ಅಸ್ತ್ರಗಳು ಪರಿಣಾಮಕಾರಿ ಆಗ್ತವೆ ಅನ್ನೋದು ನಂಬಿಕೆ. ಅದೇ ನಂಬಿಕೆ ಮೇಲೆ ಕಾಂಗ್ರೆಸ್ಸು ಈ ಥರ ಒಂದು ಜಾಹೀರಾತನ್ನು ಕೊಟ್ಟಿತ್ತು. ಹಾಗೆಯೇ ಈ ಒಂದು ಅಸ್ತ್ರವನ್ನು ಅಂದರೆ ಈ ನಲ್ಪಾಡ್ ಏನಿದ್ದಾರೆ ಕಾಂಗ್ರೆಸ್ನ ರಾಜ್ಯಗಳ ಯುವ ನಾಯಕ, ಅವರು ನಲಪಾಡವರು ಇದನ್ನು ಹೈಡ್ರಾಮಾ ಸೃಷ್ಟಿ ಮಾಡಿದರು. ಅಂದರೆ ಮೋದಿಯವರು ಬೆಂಗಳೂರಿಗೆ ಬಂದಿದ್ದಾಗ ಅವರಿಗೆ ಈ ಚೆಂಬನ್ನು ಒಂದು ವಿರೋಧ ಪ್ರದರ್ಶನ ಮಾಡಿ ಅದು ಒಂಥರ ಮುಜುಗರ ಉಂಟು ಮಾಡೋದಕ್ಕೆ, ಅಂದರೆ ಬಿ ಜೆ ಪಿಯವರು ಈ ಥರ ಜನರಿಗೆ ಮೋಸ ಮಾಡಿದ್ರು ಅಂತ ತೋರಿಸ್ಕೊಡೋದಕ್ಕೆ ಅವರು ಟ್ರೈ ಮಾಡಿದರು. ಅದೊಂದು ಹೈಡ್ರಾಮಾ ಅಂತಲೇ ಹೇಳ್ಬೋದು. ಈ ಥರ ಮಾಡಿದರೆ ಜನರಲ್ಲಿ ಅವರ ಒಂದು ವಿರೋಧಿ ಭಾವನೆ ಉಂಟಾಗುತ್ತೆ, ಅದರಿಂದ ಅವ್ರಿಗೆ ರಾಜಕೀಯ ಲಾಭ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಇದೇ ಲೆಕ್ಕಾಚಾರ ಈಗ ಇವರು ಅಂದರೆ ಬಿ ಜೆ ಪಿ ನಾಯಕ ಅಶೋಕ್ ಅವರು ಮತ್ತು ಈಶ್ವರಪ್ಪ ಅವರು ಮಾಡ್ತಾ ಇದ್ದಾರೆ. ಅಂದರೆ ಅವರು ಈ ಚೆಂಬು ಹಿಡ್ಕೊಂಡೆ ನಿಮಗೆ ಚೆಂಬು ಸಿಗೋದು ಗ್ಯಾರಂಟಿ ಅಂತ ಅವರು ಹೇಳ್ತಾ ಇದ್ದಾರೆ ಸುರೇಶ್. ಕೊನೆಯದಾಗಿ ಈಗ ಈಶ್ವರಪ್ಪನವರು ಕೂಡ ಈ ಚೆಂಬಿನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಅವ್ರದ್ದು ಒಂದು ಕನ್ಫ್ಯೂಷನ್ ಅಂದರೆ, ಅವ್ರೀಗ
ಬಂಡಾಯ ಸ್ಪರ್ಧಿಯಾಗಿ ಕಣಕ್ಕಿಳಿದಿದ್ದಾರೆ. ಈಗ ಚೆಂಬಿನ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡ್ತಿರುವಂಥದ್ದು ಅಂದರೆ ಈಗ ಈಶ್ವರಪ್ಪನವ್ರಿಗೂ ಕೂಡ ಕೇಂದ್ರದ ಪರವಾಗಿ ಪ್ರಚಾರ ಮಾಡುವಂಥದ್ದು ಅಥವಾ ಕೇಂದ್ರವನ್ನು ಸಮರ್ಥನೆ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿದೆ. ಜೊತೆಗೆ ಈಗ ಏನು ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಈಗ ಚೆಂಬನ್ನು ತಮ್ಮ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಇದು ನಿಜವಾಗಿಯೂ ಯಾರಿಗೆ ಲಾಭ ತಂದು ಕೊಡುತ್ತೆ? ಮತ್ತು ರಾಜ್ಯದ ಜನರು ಈ ಚುನಾವಣೆಯ ಹೊತ್ತಲ್ಲಿ ಈ ಚೆಂಬಿನ ಅಸ್ತ್ರ ಮತ್ತು ಪ್ರತ್ಯಸ್ತ್ರವನ್ನು ಏನು ತಮಾಷೆಯಾಗಿ ನೋಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರಾ ಅಥವಾ ಇಲ್ಲ ಸರ್ಕಾರಗಳು ಮಾಡ್ತಿರುವಂಥ ಆರೋಪ ಸರಿಯಾಗಿದೆ ಅಥವಾ ಕೇಂದ್ರ ಸರ್ಕಾರ ಕೊಡ್ತಿರುವಂಥ ಟಾಂಗ್ ಸರಿಯಾಗಿದೆ, ಜನ ಹೆಂಗೆ ನೋಡ್ತಿದ್ದಾರೆ ಅಂತ ಈ ಚೆಂಬಿನ ವಿಸ್ತಾರ ಏನು ಪ್ರಸ್ತಾಪ? ಸುರೇಶ್, ಜನರು ಇದೊಂಥರ ತಮಾಷೆಯಾಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಜನರಿಗೆ ಮುಂಚೆನೇ ಗೊತ್ತು ಯಾವ ಸರ್ಕಾರ ಏನ್ ಮಾಡಿದೆ, ಯಾವ ಸರ್ಕಾರ ಜನರಿಗೆ ಎಷ್ಟು ಒಳ್ಳೇದು ಮಾಡಿದೆ, ಯಾವ ಸರ್ಕಾರ ಯಾವ ತರ ಜನರಿಗೆ ಚೊಂಬು ಕೊಟ್ಟಿದೆ ಅನ್ನೋದನ್ನ ಇವ್ರೇನು ಹೇಳ್ಬೇಕಾಗಿಲ್ಲ. ಹಾಗಾಗಿ ಜನರಿಗೆ ಈ 5 ವರ್ಷಗಳ ಮತ್ತು 10 ವರ್ಷಗಳ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಯಾವ ಪಕ್ಷ ನಮ್ಗೆ ಏನ್ ಮಾಡಿದೆ ಅನ್ನೋದು ಗೊತ್ತು. ಹಾಗಾಗಿನೇ ಈ ಒಂದು ಏನು 2 ಪಕ್ಷಗಳು ಚೆಂಬಿನವನ್ನು ಇಟ್ಕೊಂಡು ಜನಗಳ ಒಂದು ಅಭಿಪ್ರಾಯ ರೂಪಿಸಿಕೊಟ್ಟಿದ್ದಾವೆ. ಇದರಿಂದ ಅವ್ರ ಮೇಲೆ ಅಷ್ಟೇನು ಪರಿಣಾಮ ಬೀರಲ್ಲ ಮತ್ತು ಜನರಿಗೆ ಅವ್ರದೇ ಆದ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಇದನ್ನ ಅವರು ಒಂಥರ ತಮಾಷೆಯಾಗಿ ಒಂದು ಪರಿಹಾಸನವಾಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಸುರೇಶ್. ಎಸ್, ಧನ್ಯವಾದಗಳು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.